ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ರೈತರ ಹೋರಾಟದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇದೀಗ ಶಾಸಕರಾಗಿರತಕ್ಕಂಥ ಬಾಲಕೃಷ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ಅಧಿಸೂಚನೆ ಹೊರಡಿಸಿರುವ ವಿಚಾರದ ಬಗ್ಗೆ ಮಾತನಾಡಿರುವಂತಹದ್ದು ಎಚ್.ಸಿ. ಬಾಲಕೃಷ್ಣ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕೂಡ ಟೌನ್ಶಿಪ್ ಕಾಮಗಾರಿ ಆರಂಭವಾಗಿದೆ. ಕೆಲವರು ಇದರ ಸರ್ಕಾರದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಯಾರ್ಯಾರಿಗೆ ಇಷ್ಟ ಇದೆ ಅವರ ಪ್ರಕ್ರಿಯೆಯನ್ನು ಪೂರ್ಣವಾಗುತ್ತೆ. ಟೌನ್ಶಿಪ್ ವಿರೋಧಿಸಿ ಯತ್ನಾಳ್ ಪ್ರತಿಭಟನೆ ಮಾಡಿದ್ದ ವಿಚಾರದ ಬಗ್ಗೆ ಕೂಡ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಬಾಲಕೃಷ್ಣ, ಶಾಸಕ ಯತ್ನಾಳ್ ಅವರು ಪ್ರತಿಭಟನೆ ಮಾಡೋದ್ರಲ್ಲಿ ಅರ್ಥ ಇದೆ, ಆದರೆ ಇದರ ಬಗ್ಗೆ ಕುಮಾರಸ್ವಾಮಿ ಹೋರಾಟ ಅರ್ಥ ಇಲ್ಲ ಅಂತೇಳಿ ವ್ಯಂಗ್ಯ ಮಾಡಿರುವಂತಹದ್ದು ಮಾಗಡಿ ಶಾಸಕ ಬಾಲಕೃಷ್ಣ. ಯಾಕೆಂದರೆ ಅದನ್ನು ಅವರೇ ಪ್ರಾರಂಭ ಮಾಡಿದ್ದು, ಅವರು ಇದಕ್ಕೆ ಅಡಿಗಲ್ಲು ಹಾಕಿರಲಿಲ್ಲ, ಆದರೆ ಪ್ರಾರಂಭ ಆಗ್ತಿರಲಿಲ್ಲ. ಟೌನ್ಶಿಪ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಕುಮಾರಸ್ವಾಮಿ ಹೋರಾಟಕ್ಕೆ ಅರ್ಥ ಇಲ್ಲ, ಯತ್ನಾಳ್ ಹೋರಾಟಕ್ಕೆ ಅರ್ಥ ಇದೆ ಅಂತೇಳಿ ಇದೀಗ ಮಾರ್ಮಿಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ನಾವು ಅಸೆಂಬ್ಲಿಯಲ್ಲಿ ಉತ್ತರ ಕೊಡ್ತೀವಿ ಅಂತೇಳಿ ಶಾಸಕ ಬಾಲಕೃಷ್ಣ ಹೇಳಿರುವಂತಹದ್ದು. ಶಾಸಕ ಬಾಲಕೃಷ್ಣ ಏನು ಬಿಡದಿ ಬಳಿ ನಡೀತಕ್ಕಂಥ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ಮಾಗಡಿ ಬಾಲಕೃಷ್ಣ, ಏನು ಯತ್ನಾಳ್ ಬಂದು ಹೋರಾಟ ಮಾಡೋರು, ರೈತರ ಪರವಾಗಿ ನಿಂತ್ಕೊಂಡ್ರು, ಅದರ ಸಾಧಕ ಬಾಧಕ ಬೇರೆ ವಿಚಾರ, ಅದರಲ್ಲಿ ಅವ್ರು ಮಾಡಲು ಒಂದು ಅರ್ಥ ಇದೆ. ಆದರೆ ಕುಮಾರಸ್ವಾಮಿ ಹೋರಾಟ ಮಾಡೋದ್ರಲ್ಲಿ ಯಾವ ಅರ್ಥ ಇದೆ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ. ಇದೇ ಬಿಡದಿ ಟೌನ್ಶಿಪ್ ಸ್ಥಾಪನೆ ಆಗಬೇಕು, ನಿರ್ಮಾಣ ಆಗಬೇಕು ಅಂತೇಳಿ ಮೊದಲಿಗೆ ಅಡಿಗಲ್ಲು ಹಾಕಿದ್ದೆ ಕುಮಾರಸ್ವಾಮಿ. ಅಂತಹದ್ರಲ್ಲಿ ಈಗ ಬಂದು ಬಿಡದಿ ಟೌನ್ಶಿಪ್ ಬೇಡ ಅನ್ನುವಂತಹ ರೀತಿಯಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು, ರೈತರನ್ನ ಎತ್ಕಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸವಾಗಿದೆ? ನಾವಿದು ಯಾವುದಕ್ಕೂ ಕೂಡ ಹೆದರೋದಿಲ್ಲ, ಎಲ್ಲದಕ್ಕೂ ಕೂಡ ನಾವು ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀವಿ. ಕುಮಾರಸ್ವಾಮಿ ಹೋರಾಟಕ್ಕೆ ಯಾವುದೇ ರೀತಿಯಾದಂತಹ ಅರ್ಥ ಇಲ್ಲ. ಹೀಗಾಗಿ ಈ ಒಂದು ಟೌನ್ಶಿಪ್ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳೋದ್ರ ಜೊತೆಗೆ ಇದನ್ನ ವ್ಯವಸ್ಥಿತವಾಗಿ ನಾವು ಅಸೆಂಬ್ಲಿಯಲ್ಲಿ ಉತ್ತರವನ್ನ ಕೊಡ್ತೀವಿ, ಸಮಂಜಸ ಉತ್ತರವನ್ನ ಕೊಡ್ತೇವೆ ಅನ್ನುವಂತಹ ಅಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಸಾಕಷ್ಟು ಕಾಂಟ್ರವರ್ಸಿ ಆಗ್ತಾ ಇದೆ. ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗ್ಗೆ ಕೂಡ ಬೆಳಕು ಚೆಲ್ಲುವಂತಹ ಕೆಲಸವನ್ನ ಒಂದಿಷ್ಟು ನಾಯಕರು ಮಾಡಲಿಕ್ಕೆ ಹೊರಟಿದ್ದಂತಹದ್ದು ಕೂಡ ಹೌದು. ಆದರೆ ವಾಸ್ತವವಾಗಿ ಆ ಒಂದು ಪ್ರದೇಶದಲ್ಲಿ ಟೌನ್ಶಿಪ್ ಬಂದ್ರೆ ಏನೆಲ್ಲ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ಸರ್ಕಾರ ಸಮಜಾಯಿಸಿ ಕೊಡ್ತಾ ಇದೆ. ಆದರೆ ಅಲ್ಲಿರ್ತಕ್ಕಂಥ ರೈತರು ಮಾತ್ರ ತಮ್ಮ ಭೂಮಿಯನ್ನ ಕೊಡೋದಕ್ಕೆ ಒಪ್ಕೊಳ್ತಾ ಇಲ್ಲ. ಇದು ಹಗ್ಗ ಜಗ್ಗಾಟ ಆಗ್ತಾ ಇದೆ. ಅದರ ಜೊತೆಗೆ ರಾಜಕೀಯವು ಕೂಡ ಬೆರೆಸ್ಕೊಂಡು ಕುಮಾರಸ್ವಾಮಿನೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ, ಯತ್ನಾಳ್ ಅವರು ಬಂದು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ನಾವು ಉತ್ತರವನ್ನ ಅಸೆಂಬ್ಲಿಯಲ್ಲಿ ಕೊಡ್ತೇವೆ ಅಂತ ಹೇಳಿ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ಫೈನಲ್ ನೋಟಿಫಿಕೇಶನ್ ಆಗಿದೆ. ಈಗ ಯಾರ್ಯಾರು ಪೇಮೆಂಟ್ ತಗೊಳ್ಳಿಕ್ಕೆ ಇಚ್ಛೆ ಪಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಕೊಡಲಿಕ್ಕೆ ಈಗಾಗಲೇ ತಯಾರಿ ನಡೆದಿದೆ. ಮುಂದಿನ ವಾರದಲ್ಲಿಂದ ಶುರು ಆಗ್ತದೆ. ಇದು ಸಂಪೂರ್ಣವಾಗಿ ಈಗ ಕೆಲವರು ಅಪಪ್ರಚಾರ ಮಾಡ್ತಿದ್ರು, ದುಡ್ಡಿಲ್ಲ ಸರ್ಕಾರದ ಬಳಿ, ಇವ್ರು ದುಡ್ಡು ಕೊಡಲ್ಲ, ಸುಳ್ಳು ಹೇಳ್ತಾರೆ ಅಂತಕ್ಕಂಥ ಅಪಪ್ರಚಾರ. ಈಗ ದುಡ್ಡು ಕೂಡ ರೆಡಿ ಇದೆ. ಯಾರ್ಯಾರಿಗೆ ಇಚ್ಛೆ ಇದೆ ಅವರೆಲ್ಲ ಕೂಡ ದುಡ್ಡು ತೆಗೆದುಕೊಳ್ಳೋ ಕೆಲಸ ಶುರು ಆಗ್ಬೋದು. ಒಂದು ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೋಗಿದ್ರು, ಮೊನ್ನೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು, ಅಲ್ಲಿ ಸದನದಲ್ಲಿ ಹೋರಾಟ ಮಾಡಿದ್ರು, ಮಾಡಬಾರ್ದು ಅಂತ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಬಿಜೆಪಿ ನಾಯಕರು ಇಲ್ಲ, ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ. ಯಾಕಂದರೆ ಅವರು ಈಸ್ ನಾಟ್ ದಿ ಇದಕ್ಕೆಲ್ಲ ಅವ್ರದ್ದೇನು ಭಾಗಿ ಇಲ್ಲ. ಆದರೆ ಕುಮಾರಸ್ವಾಮಿ ಅವರು ಹೋರಾಟ ಮಾಡ್ತೀನಿ ಅಂತಕ್ಕಂಥದ್ದು ಹಾಸ್ಯಾಸ್ಪದ. ಕಾರಣ ಯಾಕಂದರೆ ಕುಮಾರಸ್ವಾಮಿ ಅವರೇ ಇದನ್ನು ಮಾಡಿದಂಥವ್ರು. ಅವತ್ತು ಕುಮಾರಸ್ವಾಮಿ ಅವರು ಇದಕ್ಕೆ ಅಡಿಗಲ್ಲು ಹಾಕಲಿಲ್ಲ ಅಂದಿದ್ರೆ ಬಹುಶಃ ಇದು ಪ್ರಾರಂಭನೇ ಆಗ್ತಿರಲಿಲ್ಲ. ಇದನ್ನು ಮಾಡಬೇಕು, ಇಲ್ಲೊಂದು ಟೌನ್ಶಿಪ್ ಆಗಬೇಕು ಅಂತಕ್ಕಂಥದ್ದು ಆಸೆ ಇಟ್ಕೊಂಡಿದ್ದಂಥವ್ರೆ ಕುಮಾರಸ್ವಾಮಿ ಅವರು. ಅದಕ್ಕೆ ಅವ್ರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ. ಅದಕ್ಕೆ ನಾವು ಸೂಕ್ತವಾದಂಥ ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀವಿ. ನಾವು ದೇವೇಗೌಡರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯದಲ್ಲಿ ಒತ್ತಡಕ್ಕೆ ತಿಳ್ಕೊಂಡಿದ್ದಾರೆ, ಮಾತಾಡ್ತಾ ಇಲ್ಲ ಅಂತ. ಅಂದ್ರೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಪತ್ರ ಬರೀತೀನಿ ಮಾತಾಡ ದೇವೇಗೌಡರು ಅಲ್ಲ, ದೇವೇಗೌಡರು ಮಗ ಅವ್ರಿಗೇನೆ ಅವಾಗ ಅವರು 18ರಲ್ಲಿ ಅಧಿಕಾರಕ್ಕೆ ಬಂದಾಗ ಪತ್ರ ಬರೆದು ಬಿಡಿಸಿದ್ರೆ ದೇವೇಗೌಡರು ಅವ್ರು ರೈತರ ಪರ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಅವತ್ತೇ ಅವ್ರು ಬಿಡಿಸ್ಬೋದಾಗಿತ್ತಲ್ವ. 18ರಲ್ಲಿ ಅವ್ರ ಮಗನೇ ಮುಖ್ಯಮಂತ್ರಿ ಅಲ್ವಾ. ಯಾಕಯ್ಯ ಹಿಂಗೆ ಮಾಡ್ತಾ ಇದೆಯಾ ನೀನು ಬುಡಯ್ಯ ಅಂತೇಳಿ ಅವತ್ತೇ ಪತ್ರ ಬರೆದಿದ್ರೆ ಮುಗಿದೋಗ್ತಿತ್ತಲ್ಲ, ಅವ್ರ ಮಗನ ಕೈ ಡ್ರಾಪ್ ಮಾಡಿಸ್ಬೋದಾಗಿತ್ತು. ರಾಜಕೀಯ ಬದಲಾವಣೆ ಆದಂಗೆಲ್ಲ ಮಾತುಗಳು ಬದಲಾವಣೆ ಆಗಬಾರ್ದು. ಮಾತು ಸ್ಥಿರವಾಗಿರಬೇಕು. ಯಾವತ್ತು ನಾವು ಏನು ಮಾತಾಡ್ತೀವಿ ಅದಕ್ಕೆ ಸ್ಟಿಕನ್ ಆಗಿರಬೇಕು. ಇವಾಗ ನಮ್ಗೆ ಯಾರೋ ನಮ್ಮ ಶತ್ರು ಇದ್ದಾರೆ, ನಮ್ಮ ವಿರೋಧಿ ಇದ್ದಾರೆ, ನಾವೀಗ ವಿರೋಧ ಮಾಡೋಣ, ನಮ್ಮ ಪರ ಇದ್ದಾರೆ ನಾವು ಸುಮ್ಮನಿರೋಣ ಅಂತಕ್ಕಂಥದ್ದನ್ನು ಆಗಬಾರ್ದು. ದೇವೇಗೌಡರಲ್ಲಿ ಮನವಿ ಮಾಡ್ತೀವಿ. ಅವ್ರು ಮುಖ್ಯಮಂತ್ರಿ ಆಗಿದ್ರಲ್ಲ ಕುಮಾರಸ್ವಾಮಿ ಅವರು 18ರಲ್ಲಿ, ಅವ್ರು ಹೇಳಿ ಬಿಡಿಸ್ಬೋದಾಗಿತ್ತಲ್ಲ, ಅವತ್ತು ಬಿಡಿಸ್ಲಿಲ್ಲಲ್ಲ ಅವತ್ತು. ಇವತ್ತು ಮಾಡಲಿ ಅವರು ಏನು ಯಾವ ರೀತಿ ಏನು ಬರೀಬೇಕು ಪತ್ರ ಬರಲಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ದ್ವಂದ್ವ ನಿಲುವುಗಳು ಇರಬಾರ್ದು ಯಾವಾಗಲೂ ಕೂಡ. ಈಗಲೂ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ ರೈತರು, ಎಲ್ಲರೂ ಕೂಡ ಒಪ್ಕೋತಾರೆ ಸರ್ ಫೈನಲ್ ಆಗಿ. ಈ ಎಲ್ಲ ವಿಚಾರಗಳಲ್ಲೂ ಕೂಡ ಪರ ವಿರೋಧ ಇದ್ದೇ ಇರ್ತದೆ. ಅದರಿಂದ ಕೆಲವರು ತುಂಬ ಜನ ಪರನೂ ಇದ್ದಾರೆ, ಕೆಲವರು ವಿರೋಧನೂ ಇದ್ದಾರೆ. ವಿರೋಧವಾಗಿರೋರನ್ನ ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇಲ್ಲ ನಮಗೆಲ್ಲ ಇಲ್ಲೇನೆ ಹೈಕಮಾಂಡ್. ನಮ್ಗೆ ಯಾವ ಡೆಲ್ಲಿಲೂ ನಮ್ಮ ಹೈಕಮಾಂಡ್ ಎಲ್ಲ ಇಲ್ಲೇ ಇದೆ. ಇಲ್ಲೇ ಎಲ್ಲರನ್ನೂ ಭೇಟಿ ಮಾಡ್ತೀವಿ.